ಲೀಡ್ಸ್ನ ಹೆಡಿಂಗ್ಲೆಯಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡದ ಅದ್ಭುತ ಬ್ಯಾಟಿಂಗ್ ಹೊರತಾಗಿಯೂ ಇಂಗ್ಲೆಂಡ್ ವಿರುದ್ಧ 5 ವಿಕೆಟ್ಗಳ ಸೋಲು ಕಂಡಿದೆ. ಬ್ಯಾಟಿಂಗ್ಗಳ ಸ್ವರ್ಗದಂತಿದ್ದ ಮೈದಾನದಲ್ಲಿ ಕೊನೆಯ ದಿನ ಆತಿಥೇಯ ಇಂಗ್ಲೆಂಡ್ ಭಾರತ ನೀಡಿದ 371 ರನ್ಗಳ ಕಠಿಣ ಗುರಿಯನ್ನ ಸುಲಭವಾಗಿ ಬೆನ್ನಟ್ಟಿತ್ತು. ಆರಂಭಿಕ ಆಟಗಾರರಾದ ಬೆನ್ ಡಕೆಟ್ ಆಕರ್ಷಕ ಶತಕ ಸಿಡಿಸಿದ್ರೆ, ಜಾಕ್ ಕ್ರಾಲೆ 65 ಹಾಗೂ ಜೋ ರೂಟ್ ಅಜೇಯ ಅರ್ಧಶತಕ ಸಿಡಿಸಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. 4ನೇ ದಿನದ ಅಂತ್ಯಕ್ಕೆ 6 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ 21 ರನ್ ಗಳಿಸಿದ ಇಂಗ್ಲೆಂಡ್ ತಂಡ 90 ಓವರ್ಗಳಲ್ಲಿ 350 ರನ್ ಗಳಿಸಬೇಕಿತ್ತು. 5ನೇ ದಿನ ಬ್ಯಾಟಿಂಗ್ ಆರಂಭಿಸಿದ ಬೆನ್ ಡಕೆಟ್ ಹಾಗೂ ಕ್ರಾಲೆ ಮೊದಲ ವಿಕೆಟ್ ಜೊತೆಯಾಟದಲ್ಲಿ ವಿಶ್ವ ದಾಖಲೆಯ 188 ರನ್ ಗಳಿಸಿದ್ರು. ಬೆನ್ ಡಕೆಟ್ 170 ಎಸೆತಗಳಲ್ಲಿ 21 ಬೌಂಡ್ರಿ, 1 ಸಿಕ್ಸರ್ ಜೊತೆಗೆ 149 ರನ್ ಗಳಿಸಿದ್ರೆ, ಕ್ರಾಲೆ 126 ಎಸೆತಗಳಲ್ಲಿ 7 ಬೌಂಡ್ರಿಗಳ ಸಹಿತ 65 ರನ್ ಗಳಿಸಿದ್ರು. ಪ್ರಸಿದ್ಧ ಕೃಷ್ಣ ಕ್ರಾಲೆ ವಿಕೆಟ್ ಪಡೆದು ಭಾರತಕ್ಕೆ ಮೊದಲ ಬ್ರೇಕ್ ನೀಡಿದ್ರು. ಕ್ರಾಲೆ ವಿಕೆಟ್ ನಂತರ ಬಂದ ಮೊದಲ ಇನ್ನಿಂಗ್ಸ್ನಲ್ಲಿ ಶತಕ ಬಾರಿಸಿದ್ದ ಒಲಿ ಪೋಪ್ ಕೇವಲ 8 ರನ್ ಗಳಿಸಿ ಕೃಷ್ಣ ಬೌಲಿಂಗ್ನಲ್ಲಿ ಕ್ಲೀನ್ ಬೌಲ್ಡ್ ಆದ್ರು. ನಂತರ ಬಂದ ರೂ ಹಾಗೂ ಡಕೆಟ್ 3ನೇ ವಿಕೆಟ್ ಜೊತೆಯಾಟದಲ್ಲಿ 47 ರನ್ಗಳ ಜೊತೆಯಾಟ ನಡೆಸಿದ್ರು. ಅಪಾಯಕಾರಿಯಾಗಿದ್ದ ಬೆನ್ ಡಕೆಟ್ ಜೊತೆಗೆ ಸ್ಫೋಟಕ ಬ್ಯಾಟರ್ ಹ್ಯಾರಿ ಬ್ರೂಕ್ ರನ್ನ ಶಾರ್ದೂಲ್ ಸತತ 2 ಎಸೆತಗಳಲ್ಲಿ ಪೆವಿಲಿಯನ್ ಗಟ್ಟಿ ಮತ್ತೊಂದು ಬ್ರೇಕ್ ತಂದುಕೊಟ್ಟಿದ್ರು. ಆದರೆ ಜೋ ರೂಟ್ ಹಾಗೂ ನಾಯಕ ಬೆನ್ ಸ್ಟೋಕ್ಸ್ ದಿಢೀರ್ ಕುಸಿತವನ್ನ ತಡೆದ್ರು. ಇವರಿಬ್ಬರು 49 ರನ್ಗಳ ಜೊತೆಯಾಟ ನಡೆಸುವ ಮೂಲಕ ತಂಡವನ್ನ ಗೆಲುವಿನ ಸನಿಹ ತಂದ್ರು. ಬೆನ್ ಸ್ಟೋಕ್ಸ್ 51 ಎಸೆತಗಳಲ್ಲಿ 4 ಬೌಂಡ್ರಿಗಳ ನೆರವಿನಿಂದ 33 ರನ್ ಗಳಿಸಿ ಜಡೇಜಾ ಬೌಲಿಂಗ್ನಲ್ಲಿ ಗಿಲ್ಗೆ ಕ್ಯಾಚ್ ನೀಡಿ ಪೆವಿಲಿಯನ್ಗೆ ಸೇರಿಕೊಂಡ್ರು. ಸ್ಟೋಕ್ಸ್ ವಿಕೆಟ್ ಕಳೆದುಕೊಂಡಾಗ ಇಂಗ್ಲೆಂಡ್ ಗೆಲುವಿಗೆ 69 ರನ್ಗಳ ಅಗತ್ಯವಿತ್ತು. ಈ ಮೊತ್ತವನ್ನ ಜೋ ರೂಟ್ ಹಾಗೂ ಜೇಮಿ ಸ್ಮಿತ್ ಇಬ್ಬರು ಮುರಿಯದ 6ನೇ ವಿಕೆಟ್ ಜೊತೆಯಾಟದಲ್ಲಿ 71 ರನ್ ಸೇರಿಸಿ ಯಶಸ್ವಿಯಾಗಿ ಚೇಸ್ ಪೂರ್ಣಗೊಳಿಸಿ ಇಂಗ್ಲೆಂಡ್ ತಂಡಕ್ಕೆ ಗೆಲುವು ತಂದುಕೊಟ್ರು. ರೂಟ್ 84 ಎಸೆತಗಳಲ್ಲಿ 6 ಬೌಂಡ್ರಿಗಳ ಸಹಿತ ಅಜೇಯ 53 ರನ್ ಗಳಿಸಿದ್ರೆ, ಜೇಮಿ ಸ್ಮಿತ್ 55 ಎಸೆತಗಳಲ್ಲಿ 4 ಬೌಂಡ್ರಿ, 2 ಸಿಕ್ಸರ್ಗಳ ಜೊತೆಗೆ ಅಜೇಯ 44 ರನ್ ಗಳಿಸಿದ್ರು. ಸ್ಕೋರ್ ವಿವರ: ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 113 ಓವರ್ಗಳಲ್ಲಿ 471 ರನ್ ಗಳಿಸಿತ್ತು. ಯಶಸ್ವಿ ಜೈಸ್ವಾಲ್, ನಾಯಕ ಶುಭ್ಮನ್ ಗಿಲ್, ರಿಷಬ್ ಪಂತ್ ಶತಕ ಸಿಡಿಸಿದ್ರೆ, ಕೆಎಲ್ ರಾಹುಲ್ 42 ರನ್ ಗಳಿಸಿದ್ರು. ಇಂಗ್ಲೆಂಡ್ ಪರ ಬೆನ್ ಸ್ಟೋಕ್ಸ್ 66ಕ್ಕೆ 4, ಜಾಶ್ ಟಂಗ್ 86ಕ್ಕೆ 4 ವಿಕೆಟ್ ಪಡೆದು ಮಿಂಚಿದ್ರು. ನಂತರ ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡ 100.4 ಓವರ್ಗಳಲ್ಲಿ 465 ರನ್ ಗಳಿಸಿತ್ತು. ಒಲಿ ಪೋಪ್ ಶತಕ, ಹ್ಯಾರಿ ಬ್ರೂಕ್ ಹಾಗೂ ಬೆನ್ ಡಕೆಟ್ ಅರ್ಧಶತಕ ಸಿಡಿಸಿದ್ರು. ಜೇಮಿ ಸ್ಮಿತ್ 40, ಕ್ರಿಸ್ ವೋಕ್ಸ್ 38, ರೂಟ್ 28 ಉಪಯುಕ್ತ ಕೊಡುಗೆ ನೀಡಿದ್ರು. ಭಾರತದ ಪರ ಜಸ್ಪ್ರೀತ್ ಬುಮ್ರಾ 83ಕ್ಕೆ 5, ಮೊಹಮ್ಮದ್ ಸಿರಾಜ್ 122ಕ್ಕೆ 2, ಪ್ರಸಿದ್ಧ ಕೃಷ್ಣ 128ಕ್ಕೆ 3 ವಿಕೆಟ್ ಪಡೆದಿದ್ರು. ನಂತರ 6 ರನ್ಗಳ ಮುನ್ನಡೆಯೊಂದಿಗೆ 2ನೇ ಇನ್ನಿಂಗ್ಸ್ ಆರಂಭಿಸಿದ ಭಾರತ ಕೆಎಲ್ ರಾಹುಲ್ ಹಾಗೂ ರಿಷಬ್ ಪಂತ್ ಸಿಡಿಸಿದ ಶತಕದ ನೆರವಿನಿಂದ 96 ಓವರ್ಗಳಲ್ಲಿ 364 ರನ್ ಗಳಿಸಿ ಇಂಗ್ಲೆಂಡ್ಗೆ 371 ರನ್ಗಳ ಗುರಿ ನೀಡಿತ್ತು. ಇಂಗ್ಲೆಂಡ್ ಬೌಲರ್ಗಳ ಪೈಕಿ ಬ್ರೈಡನ್ ಕಾರ್ಸ್ 80ಕ್ಕೆ 3, ಜಾಶ್ ಟಂಗ್ 72ಕ್ಕೆ 3, ಶೋಯಬ್ ಬಶೀರ್ 90ಕ್ಕೆ 2, ಬೆನ್ ಸ್ಟೋಕ್ಸ್ 47ಕ್ಕೆ 1 ವಿಕೆಟ್ ಪಡೆದಿದ್ರು. 371 ರನ್ಗಳ ಗುರಿಯನ್ನ ಇಂಗ್ಲೆಂಡ್ ತಂಡ 5 ವಿಕೆಟ್ ಕಳೆದುಕೊಂಡು ತಲುಪಿತು. ಬೆನ್ ಡಕೆಟ್ ಶತಕ ಸಿಡಿಸಿದ್ರೆ, ಜಾಕ್ ಕ್ರಾಲೆ 65 ರನ್ ಹಾಗೂ ಜೋ ರೂಟ್ ಅಜೇಯ 53, ಜೇಮಿ ಸ್ಮಿತ್ ಅಜೇಯ 44 ರನ್ ಗಳಿಸಿ ಗೆಲುವಿನ ರೂವಾರಿಯಾದ್ರು. ಭಾರತದ ವಿರುದ್ಧ ರೋಚಕ ಗೆಲುವು, ಗರಿಷ್ಠ ರನ್ ಚೇಸ್ ಮಾಡಿ ಚರಿತ್ರೆ ಸೃಷ್ಟಿಸಿದ ಇಂಗ್ಲೆಂಡ್ ತಂಡ. ಲೀಡ್ಸ್ನ ಹೆಡಿಂಗ್ಲೆಯಲ್ಲಿ ನಡೆಯುತ್ತಿರುವ ಭಾರತ ಇಂಗ್ಲೆಂಡ್ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ 371 ರನ್ಗಳ ಗುರಿಯನ್ನ ಯಶಸ್ವಿಯಾಗಿ ಚೇಸ್ ಮಾಡಿ ಗೆಲುವು ಸಾಧಿಸಿದೆ. ಈ ಮೂಲಕ ಹೆಡಿಂಗ್ಲೆ ಮೈದಾನದಲ್ಲಿ 2ನೇ ಗರಿಷ್ಠ ರನ್ ಚೇಸ್ ಮಾಡಿದ ದಾಖಲೆಗೆ ಪಾತ್ರವಾಗಿದೆ. ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 471 ರನ್ ಗಳಿಸಿದ್ರೆ, ಇಂಗ್ಲೆಂಡ್ 465 ರನ್ ಗಳಿಸಿತ್ತು. ಭಾರತ ತಂಡ 2ನೇ ಇನ್ನಿಂಗ್ಸ್ನಲ್ಲಿ 365ಕ್ಕೆ ಆಲ್ ಔಟ್ ಆದ್ರೆ, ಇಂಗ್ಲೆಂಡ್ ಟೀಮ್ ಇಂಡಿಯಾ ನೀಡಿದ 371 ರನ್ಗಳ ಕಠಿಣ ಗುರಿಯನ್ನ ಬಹಳ ಸುಲಭವಾಗಿ ಚೇಸ್ ಮಾಡಿ ದಾಖಲೆ ನಿರ್ಮಿಸಿತ್ತು. ಹೆಡಿಂಗ್ಲೆಯ ಚೇಸಿಂಗ್ ಇತಿಹಾಸ. ಹೆಡಿಂಗ್ಲೆ ಕ್ರೀಡಾಂಗಣವು ಟೆಸ್ಟ್ ಕ್ರಿಕೆಟ್ನಲ್ಲಿ ದೊಡ್ಡ ಚೇಸಿಂಗ್ಗಳಿಗೆ ಹೆಸರಾಗಿದೆ. 1948ರಲ್ಲಿ ಆಸ್ಟ್ರೇಲಿಯಾ ತಂಡವು 404 ರನ್ಗಳ ಗುರಿಯನ್ನ 7 ವಿಕೆಟ್ಗಳಿಗೆ ಯಶಸ್ವಿಯಾಗಿ ಬೆನ್ನಟ್ಟಿತ್ತು. ಇದು ಈ ಕ್ರೀಡಾಂಗಣದ ಗರಿಷ್ಠ ಚೇಸಿಂಗ್ ದಾಖಲೆಯಾಗಿದೆ. ಆ ಪಂದ್ಯದಲ್ಲಿ ಇಂಗ್ಲೆಂಡ್ ಮೊದಲ ಇನ್ನಿಂಗ್ಸ್ನಲ್ಲಿ 496 ರನ್ ಗಳಿಸಿದ್ರೆ, ಇದಕ್ಕೆ ಉತ್ತರವಾಗಿ ಇಂಗ್ಲೆಂಡ್ 458 ರನ್ ಗಳಿಸಿತ್ತು. ನಂತರ ಇಂಗ್ಲೆಂಡ್ 38 ರನ್ಗಳ ಮುನ್ನಡೆಯೊಂದಿಗೆ 2ನೇ ಇನ್ನಿಂಗ್ಸ್ನಲ್ಲಿ 365 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿ ಆಸೀಸ್ಗೆ 404 ರನ್ಗಳ ಗುರಿ ನೀಡಿತು.
ನೀಡಿತ್ತು. ಈ ಮೊತ್ತವನ್ನ ಚೇಸ್ ಮಾಡಿದ ಕಾಂಗ್ರೋ ಪಡೆ ಡೊನಾಲ್ಡ್ ಬ್ರಾಡ್ಮನ್ ಹಾಗೂ ಆರ್ಥರ್ ಮೋರಿಸ್ ಶತಕಗಳ ನೆರವಿನಿಂದ 6 ವಿಕೆಟ್ಗಳ ಜಯ ಸಾಧಿಸಿತ್ತು. ಇದು 77 ವರ್ಷಗಳಿಂದ ಈ ದಾಖಲೆ ಆಸ್ಟ್ರೇಲಿಯಾ ಹೆಸರಿನಲ್ಲಿಯೇ ಇದೆ. ಲೀಡ್ಸ್ನಲ್ಲಿ ಗರಿಷ್ಠ ಚೇಸಿಂಗ್ ದಾಖಲೆ ಇಲ್ಲಿವೆ. 1948ರಲ್ಲಿ ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ 404 ರನ್, 2025ರಲ್ಲಿ ಇಂಗ್ಲೆಂಡ್ ವರ್ಸಸ್ ಭಾರತ 371 ರನ್, 2019ರಲ್ಲಿ ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ 359 ರನ್, 2017ರಲ್ಲಿ ವೆಸ್ಟ್ ಇಂಡೀಸ್ ವರ್ಸಸ್ ಇಂಗ್ಲೆಂಡ್ 322 ರನ್, 2001ರಲ್ಲಿ ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ 315 ರನ್, 2022ರಲ್ಲಿ ಇಂಗ್ಲೆಂಡ್ ವರ್ಸಸ್ ನ್ಯೂಜಿಲೆಂಡ್ 296 ರನ್, 2023ರಲ್ಲಿ ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ 251 ರನ್, 1982ರಲ್ಲಿ ಇಂಗ್ಲೆಂಡ್ ವರ್ಸಸ್ ಪಾಕಿಸ್ತಾನ 219 ರನ್, 1929ರಲ್ಲಿ ಇಂಗ್ಲೆಂಡ್ ವರ್ಸಸ್ ದಕ್ಷಿಣ ಆಫ್ರಿಕಾ 184 ರನ್, 2010ರಲ್ಲಿ ಪಾಕಿಸ್ತಾನ ವರ್ಸಸ್ ಆಸ್ಟ್ರೇಲಿಯಾ 180 ರನ್, 1984ರಲ್ಲಿ ವೆಸ್ಟ್ ಇಂಡೀಸ್ ವರ್ಸಸ್ ಇಂಗ್ಲೆಂಡ್ 128 ರನ್. 2019ರಲ್ಲಿ ರೋಚಕ ಪಂದ್ಯಕ್ಕೆ ಸಾಕ್ಷಿಯಾಗಿತ್ತು ಹೆಡಿಂಗ್ಲೆ. ಇತ್ತೀಚಿನ ಚೇಸ್ ಗಮನಿಸಿದ್ರೆ 2019ರಲ್ಲಿ ಇಂಗ್ಲೆಂಡ್ ತಂಡ ಆಸ್ಟ್ರೇಲಿಯಾ ವಿರುದ್ಧ 359 ರನ್ಗಳನ್ನ ಯಶಸ್ವಿಯಾಗಿ ಚೇಸ್ ಮಾಡಿ ಗೆದ್ದಿದ್ದಾಗಿದೆ. ಆ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ 179ಕ್ಕೆ ಆಲ್ ಔಟ್ ಆದ್ರೆ ಇಂಗ್ಲೆಂಡ್ ಕೇವಲ 67ಕ್ಕೆ ಆಲ್ ಔಟ್ ಆಗಿತ್ತು. ನಂತರ ಎರಡನೇ ಇನ್ನಿಂಗ್ಸ್ನಲ್ಲಿ 112 ರನ್ಗಳ ಮುನ್ನಡೆಯೊಂದಿಗೆ ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ 246 ರನ್ ಗಳಿಸಿ ಆತಿಥೇಯ ತಂಡಕ್ಕೆ 359 ರನ್ಗಳ ಟಾರ್ಗೆಟ್ ನೀಡಿತ್ತು. ಈ ಮೊತ್ತವನ್ನ ಬೆನ್ ಸ್ಟಾಕ್ಸ್ ಸಿಡಿಸಿದ ಐತಿಹಾಸಿಕ ಅಜೇಯ ಶತಕದ ನೆರವಿನಿಂದ ಇಂಗ್ಲೆಂಡ್ 1 ವಿಕೆಟ್ ಜಯ ಸಾಧಿಸಿತು. ಇದು ಟೆಸ್ಟ್ ಕ್ರಿಕೆಟ್ ಚರಿತ್ರೆಯಲ್ಲಿ ಒಂದು ಐತಿಹಾಸಿಕ ಚೇಸಿಂಗ್ ಆಗಿ ಗುರುತಿಸಿಕೊಂಡಿದೆ.